ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಟೇಸ್ಟಿಯಾದ ಚಿಕನ್ ಸಾಂಬಾರು ಮಾಡೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದೆರಡು ಮೆಣಸು, ಪುದೀನ, ಕೊತ್ತಂಬರಿ, ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಚಿಕನ್ ಸಾಂಬಾರನ್ನ ಹೆಂಗೆ ಮಾಡೋದು ನೋಡ್ಕೊಂಬರೋಣ. ಈ ಮಸಾಲೆಗಳನ್ನೆಲ್ಲ ಒಂದು ಬಾಣಲಿ ಇಟ್ಕೊಂಡು ಅದನ್ನೆಲ್ಲ ಹುರ್ಕೊಬೇಕು. ಸೊ ಬಾಣಲಿ ಇಟ್ಟಿದ್ದೀನಿ, 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೊಂದು ತೆಗೆದಿಟ್ಕೊಂಡಿರೋ 10 ಒಣಗಿದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಒಂದೆರಡು ಸಿಪ್ಪೆ ಸುಳಿದಿರೋ 2 ಬೆಳ್ಳುಳ್ಳಿ ಹಾಕಿ ಆಮೇಲೆ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ನಿಮ್ಗೆ ಒಣಗಿದ ಮೆಣಸಿನ್ಕಾಯಿ ಖಾರ ಏನಾದರೂ ಬೇಕಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೀವು ಹೆಂಗೆ ಖಾರ ಯಾವ ಥರ ತಿಂತೀರೋ ಅದ್ರ ಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ಅದಕ್ಕೆ ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಅದಕ್ಕೆ ಸ್ವಲ್ಪ ಒಂದೆರಡು ಪೀಸ್ ಚಕ್ಕೆ, ಎರಡು ಲವಂಗ, 2 ಮೆಣಸು ಹಾಕ್ತಾಯಿದ್ದೀನಿ. ಅದು ಹಾಕಿ ಮಸಾಲೆಗೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಫ್ರೈ ಆಗೋರು ಒಂದು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಉರಿನ, ಜಾಸ್ತಿ ಸೀದೋಗೋದು ಬೇಡ. ಸೊ ಅದಕ್ಕೊಂದು 2 ಟೊಮೊಟೊ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಎಲ್ಲ ಮಸಾಲೆಗಳ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ 1-2 ಸ್ಪೂನು ಕಡಲೆಪಪ್ಪು ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ. ಸೊ ಕಡಲೆಪಪ್ಪು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ನಮಗೇನಾದ್ರು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಜನಕ್ಕೆ ಯಾವ ಥರ ಕ್ವಾಂಟಿಟಿಲಿ ಮಾಡ್ತಾಯಿರ್ತೀರ, ಎಷ್ಟು ಜನಕ್ಕೆ ಮಾಡ್ತಾಯಿರ್ತೀರ ಅದ್ರ ಮೇಲೆ ಡಿಪೆಂಡು. ಸ್ವಲ್ಪ ತೆಂಗಿನಕಾಯಿ ಪೀಸ್ ಹೊಡ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ. ಇಲ್ಲ ನೀವು ತುರಿದಿಟ್ಕೊಂಡಿದ್ರೆ ಅದನ್ನು ಬೇಕಾದರೂ ಹಾಕ್ಕೊಬೋದು. ಸೊ ನಾನಿಲ್ಲಿ ಪೀಸ್ ಹೊಡ್ಕೊಂಡಿದ್ದೀನಿ ತೆಂಗಿನಕಾಯಿ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಅದನ್ನು ಸ್ವಲ್ಪ ಆಫ್ ಮಾಡಿಬಿಟ್ಟು ಫ್ಲೇಮ್ನ ತಣ್ಣಗಾಗೋವರೆಗೂ ಬಿಡಿ. ಅದಕ್ಕೇ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕೂಲ್ ಆಗೋವರೆಗೂ ಬಿಡಿ. ಚೆನ್ನಾಗಿ ಕೂಲ್ ಆದಮೇಲೆ, ಯಾಕಂದರೆ ಬಿಸಿಗೆ ಹಾಕಬೇಡಿ, ಅದು ಮಸಾಲೆ ಎಲ್ಲ ರುಬ್ಬೋ ಟೈಮಲ್ಲೆಲ್ಲ ಮೇಲಕ್ಕೆ ಎಗರುತ್ತೆ. ಸೊ ಚೆನ್ನಾಗಿ ಕೂಲ್ ಆಗೋವರೆಗೂ ಬಿಡಿ. ಕೂಲ್ ಆಗೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಸಾಕು, ಸ್ವಲ್ಪ ಕೂಲ್ ಆಗುತ್ತೆ. ಕೂಲ್ ಆದಮೇಲೆ ಮಸಾಲೆ ಎಲ್ಲ ರುಬ್ಕೋಬೇಕು. ಸೊ ಕೂಲ್ ಆಗಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಕೊಬರೋಣ ಬನ್ನಿ. ಮಸಾಲೆಗೆ ಸ್ವಲ್ಪ 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ನಾನು ಸಾಂಬಾರು ಪುಡಿ ತೊಗೊತೀನಿ, ಅದನ್ನು 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ನಾನು ಯಾವಾಗಲೂ ಚಿಕನ್ ಸಾಂಬಾರು ಮಾಡ್ಬೇಕಾದ್ರೆ ನಾನು ಸಾಂಬಾರು ಪುಡಿ ಹಾಕ್ಕೊತೀನಿ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಚಿಕನ್ ಸಾರನ್ನ? ಸೊ ನಾನು ಮಾಡೋದು ಹಿಂಗೇ. 2 ಸ್ಪೂನ್ ಧನಿಯಾ ಪುಡಿ ತೊಗೊತೀನಿ, 2 ಸ್ಪೂನ್ ಸಾಂಬಾರು ಪುಡಿ ತೊಗೊತೀನಿ, ಹಾಕ್ಕೊತೀನಿ. ಬನ್ನಿ ಈಗ ಮಸಾಲೆನ ರುಬ್ಕೊಂಬರೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗಟ್ಟಿಯಾಗಿ ಮಸಾಲೆನ ನೈಸಿಗೆ ರುಬ್ಕೊಂಬರೋಣ ಬನ್ನಿ. ನೋಡಿ ಮಸಾಲೆ ರೆಡಿ ಆಗಿದೆ, ಮಸಾಲೆ ರುಬ್ಬಿರೋದು ರೆಡಿ ಆಗಿದೆ. ಈಗ ಬನ್ನಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೊಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾಯ್ದ ಮೇಲೆ ನಾನಿಲ್ಲಿ ಒಂದು 4 ಬೆಳ್ಳುಳ್ಳಿ ಅಲ್ಲ, 4 ಇಲ್ಕು ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಅವಾಗೆ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ನಾನು ಕರಿಬೇವು ಕೂಡ ಹಾಕ್ತೀನಿ ನಾನು. ಸೊ ಅದನ್ನು ಎಣ್ಣೆ ಕಾದಾದ್ಮೇಲೆ ಹಾಕಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿರಿ ಅದನ್ನು ಸ್ವಲ್ಪ ಎಣ್ಣೆಲೇ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಚಿಕನೆಲ್ಲ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಲ್ಲ ಸ್ಲಿಮ್ ಉರಿಲೇ ಮಾಡ್ಕೊಳ್ಳಿ ಚಿಕನ್ನ. ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹುರಿದು ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಕಲಸಿ ಅದು ಚೆನ್ನಾಗಿ ಕಲಸಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಇದಾಗುತ್ತೆ. ಚೆನ್ನಾಗಿ ಕಲಸಿ ಸ್ವಲ್ಪ ಚಿಕನೆಲ್ಲ ನೀರು ಬಿಟ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಇದಾಗಲಿ, ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ನ. ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ.
ಸೊ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಚಿಕನ್ಗೆ ಉಪ್ಪು ಹಿಡೀಲಿ ಅಂತ ಅಂದ್ಬಿಟ್ಟು ಇವಾಗಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಬನ್ನಿ ಈಗ. ಅದು ನೀರೆಲ್ಲ ಸ್ವಲ್ಪ ಹೋಗಲಿ, ಅದು ಸ್ಮೆಲ್ ಬರಬಾರ್ದು. ಸೊ ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಅದು ನಾವು ತಿನ್ನಬೇಕಾದ್ರೆ ಅದು ಚೆನ್ನಾಗಿ ಅನಿಸ್ಬೇಕು. ತಿನ್ಬೇಕಾದ್ರೆ ಒಂಥರ ಮುಖಕ್ಕೆ ಹೊಡೆದಂಗೆ ಆಗಬಾರ್ದು ಅದು. ಅದಕ್ಕೆ ಚೆನ್ನಾಗಿ ಎಣ್ಣೆಲಿ ಹುರಿಬೇಕು ಅದನ್ನು. ಚೆನ್ನಾಗಿ ಹುರಿದು ಸ್ವಲ್ಪ ನೀರೆಲ್ಲ ಬಿಟ್ಟು ಅದೆಲ್ಲ ಚೆನ್ನಾಗಿ ಇದಾದಮೇಲೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇವಾಗ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿಕೊಂಡು ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಂಡು ಅದನ್ನ ಜಾರ್ ಕೂಡ ಮಸಾಲೆ ರುಬ್ಬಿರೋ ಜಾರ್ ಕೂಡ ಅದರೊಳಗಡೆ ಅದು ನೀರು ಹಾಕಿ ಅದನ್ನು ತೊಳೆದು ಹಾಕ್ಕೊತಾ ಇದ್ದೀನಿ ಮಸಾಲೆನ. ಸೊ ಇವಾಗ ನೀರು ಎಷ್ಟು ಬೇಕೋ ನೋಡೋಣ. ಆಮೇಲೆ ಅದೊಂದು ಸ್ವಲ್ಪ ಕುದಿ ಹತ್ತಿದ್ಮೇಲೆ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಸ್ವಲ್ಪ ಹಾಕಿದ್ದೀನಿ ಉಪ್ಪನ್ನ. ನೋಡೋಣ ಅದು ಉಪ್ಪು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಕಂತರಿನ ಉಪ್ಪು ಕಮ್ಮಿ ಆಯಿತು ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಇದ್ದರೆ ಸಾಕು. ಇದರಲ್ಲಿ ಹದವಾಗಿದ್ದರೆ ಸಾಕು ಸಾಂಬಾರು. ನೋಡಿಕೊಂಡು ಅದೇ ಗಟ್ಟಿಯೆಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. 2 ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬ ಬೆಂದೋಗುತ್ತೆ. 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. 1 ವಿಸಿಲ್ ಕೂಗಿದೆ. ಸೊ ನಾನು ಕುಕ್ಕರ್ ಮುಚ್ಚಳ ತೆಗೆದು ನೋಡ್ತಾಯಿದ್ದೀನಿ ಹೇಗಾಗಿದೆ ಬನ್ನಿ ನೋಡೋಣ. ಸಾಂಬಾರು ನೋಡಿ ಚೆನ್ನಾಗಾಗಿದೆ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಚೆನ್ನಾಗಿ ಬಂದಿದೆ ಚಿಕನ್ ಸಾಂಬಾರು. ಈ ಥರ ಮಸಾಲೆ ಎಲ್ಲ ಹುರಿದು ಒಂದು ಸಲ ಮಾಡಿ ನೋಡಿ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಅಷ್ಟೇ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇನ್ನಷ್ಟು ಹೆಲ್ತ್ ಟಿಪ್ಸು ಈ ಥರ ಅಡುಗೆ ಅದೆಲ್ಲ ಮಾಡ್ತೀನಿ. ಆಮೇಲೆ ಇನ್ನೊಂದು ಆನ್ಲೈನಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ. ಸೊ ಅದು ನೋಡಿ ಯಾವ ಥರ ಪ್ಯಾಕಿಂಗ್ ಎಲ್ಲ ಮಾಡಿ ಎಷ್ಟು ಇದಾಗಿ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಎಲ್ಲ ಕಚ್ಚಿಟ್ಟಿದೆ. ಸೊ ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ ಈ ಥರ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ಮಾಡಿ ಆನ್ಲೈನ್ ಶಾಪಿಂಗ್ ಮಾಡಿ ಅಂತ. ನೋಡಿ ಇಲ್ಲಿ ಎಲ್ಲ ಕಚ್ಚಿಟ್ಟಿದೆ. ನಾನು ಟ್ರೈಪ್ಯಾಡ್ ಒಂದು ಬುಕ್ ಮಾಡಿದ್ದೆ. ಸೊ ಅದು ನೋಡಿ ಇಲ್ಲಿ ಎಲ್ಲ ಕಚ್ಚಿಕ್ಕಿದೆ. ಯಾವತ್ತು ಪ್ಯಾಕ್ ಮಾಡಿದ್ರೋ ಏನೋ ಕಳಿಸ್ಕೊಟ್ಟಿದ್ದಾರೆ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡಿ ಫ್ರೆಂಡ್ಸ್. ನೋಡಿ ಮಾಡಿ ಒಂಚೂರು ಬುಕ್ ಮಾಡಿ ನೋಡಿ ಅದು ರಿವ್ಯೂ ಎಲ್ಲ ಹೇಗಿರುತ್ತೆ ಅಂತ ನೋಡಿ. ಚಿಕ್ಕದೊಂದು ಇರಲಿಲ್ಲ ಟ್ರೈಪ್ಯಾಡ್, ಅದನ್ನು ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ನೋಡಿ ಎಲ್ಲ ಡ್ಯಾಮೇಜ್ ಆಗಿರೋದು ನೋಡಿ ಹೆಂಗಾಗಿದೆ ನೋಡಿ. ನೋಡಿ ಅಲ್ಲಿ ಕ್ಯಾಪ್ ತೆಗ್ದು ನೋಡಿದ್ರೆ ಅಲ್ಲೆಲ್ಲ ನೋಡಿ ಡ್ಯಾಮೇಜ್ ಆಗಿದೆ. ತುಂಬ ಬೇಜಾರಾಯಿತು. ನಾವೇನೋ ಚೆನ್ನಾಗಿದೆಯಲ್ಲ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ರೆ ಅದು ತುಂಬ ಇದಾಗಿತ್ತು. ತುಂಬ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು. ಈ ಥರ ಎಲ್ಲ ಡ್ಯಾಮೇಜ್ ಆಗಿರೋ ಪೀಸ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ತುಂಬ ಬೇಜಾರಾಯಿತು. ನೀವು ಅಷ್ಟೇ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಅದು ಮೊಬೈಲ್ ಒಂದು ಹಳೆ ಫೋನ್ ಇತ್ತು. ಅದು ನನ್ನ ಫೋನ್ಗೂ ಕೂಡ ಆಗಿಲ್ಲ ಸ್ಟ್ಯಾಂಡಲ್ಲಿ ಇಟ್ಟು ನೋಡಿದಾಗ. ಸೊ ನಾವು ವೀಡಿಯೋ ಮಾಡೋಕ್ಕೋಸ್ಕರ ಇನ್ನೊಂದು ಹಳೆ ಫೋನ್ ಇತ್ತು ಅಂದ್ಬಿಟ್ಟು ಅದನ್ನು ಸ್ಟ್ಯಾಂಡ್ಗೆ ಇಟ್ಟು ನೋಡೋಣ ಅಂತ ಸ್ಟ್ಯಾಂಡ್ಗೆ ಇಟ್ಟು ನೋಡಿ ಎಲ್ಲಾದರೂ ಏನಾದರೂ ಕೊಟ್ಟಿದ್ದಾರೇನೋ ಇದು ಮಾಡೋಣ ಅಂದರೆ ಅದು ಆ ಸ್ಟ್ಯಾಂಡ್ಗೆ ಆಗಲೇ ಇಲ್ಲ. ಎಲ್ಲ ಆ ಫೋನ್ಗೂ ಆಗುತ್ತೆ ಅಂತಲೇ ಇದು ಕೊಟ್ಟಿದ್ರು. ಸೊ ಅದಕ್ಕೆ ಬುಕ್ ಮಾಡಿದ್ದು. ನಾನು ಅದನ್ನೆಲ್ಲ ಇದು ಮಾಡಿದೆ. ಏನೂ ಅದು ಇದೇ ಆಗಿಲ್ಲ. ಸ್ಟ್ಯಾಂಡಿಗೆ ಅದು ಫೋನು ಆಗ್ತಾನೇ ಇರಲಿಲ್ಲ ಅದು. ನೋಡಿ ಹಿಂದೇನೂ ಕೂಡ ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ. ಎಲ್ಲ ಡ್ಯಾಮೇಜ್ ಪ್ರಾಡಕ್ಟ್ ಕಳಿಸಿದ್ದಾರೆ. ದುಡ್ಡು ಕೊಡ್ತೀವಿ ನಾವು, ಈ ಥರ ಎಲ್ಲ ಡ್ಯಾಮೇಜ್ ಪ್ರಾಡಕ್ಟ್ನ ಕಳಿಸಿದ್ರೆ ನಮಗೆ ಬೇಜಾರಾಗುತ್ತೆ. ನೆಕ್ಸ್ಟ್ ಟೈಮ್ ಬುಕ್ ಮಾಡೋಕ್ಕೂ ತುಂಬ ಬೇಜಾರಾಗುತ್ತೆ. ನೋಡಿ ಹಿಂಗೆಲ್ಲ ಮೋಸ ಮಾಡ್ತಾರೆ. ಹುಷಾರು ಫ್ರೆಂಡ್. ನೀವೇನಾದರೂ ಬುಕ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ನಿಮಗೇನಾದರೂ ಈ ಥರ ಮಾಹಿತಿಗಳೆಲ್ಲ ಇಷ್ಟ ಆಗಿದರೆ ನಮಗಾಗೋದೆಲ್ಲ ನಾವು ಈ ಥರ ಎಲ್ಲ ಮಾಡ್ತೀವಿ. ನಿಮಗೇನಾದರೂ ನನ್ನ ವೀಡಿಯೋಯಿಂದ ನಿಮಗೇನಾದ್ರು ಯೂಸ್ ಆಗ್ತಾಯಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆ ನೋಡಿ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಡ್ಯಾಮೇಜ್ ಆಗಿದೆ. ಈ ಥರ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಇದೇನೋ ಸ್ವಲ್ಪ ಕಡಿಮೆದೇ ಇತ್ತು ಇದು. ಸೊ ಅದಕ್ಕೆ ಏನೂ ಅನ್ನಿಸ್ತಾ ಇಲ್ಲ. ಈಗೇನಾದ್ರು ನಾವು ತುಂಬ ಕಾಸ್ಟ್ಲಿ ಸ್ವಲ್ಪ ಬುಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು?
ಈ ಥರ ಏನಾದರೂ ಹಿಂಗಾದಾಗ ಬೇಜಾರಾಗುತ್ತೆ. ಅದು ಮನಿ ಬ್ಯಾಕ್ ಬರೋಕ್ಕೂ ತುಂಬ ಲೇಟ್ ಆಗುತ್ತೆ. ಅದು ನಾವು ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ನೋಡಿ ಮತ್ತೆ ಹಾಕಿ ನೋಡ್ತಾ ಇದ್ದೀನಿ, ಆದರೂ ಆಗ್ತಾಯಿಲ್ಲ. ಏನಾದರೂ ಸ್ಟ್ರಿಂಗ್ ಕೊಟ್ಟಿದ್ದಾರಾ, ಏನಾದರೂ ಇದಾಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾಯಿಲ್ಲ. ನನ್ನ ಚಾನಲಲ್ಲೇ ಏನಾದರೂ ಆ ವಿಡಿಯೋ ಹಾಕಿದ್ರೆ ಆನೆಸ್ಟ್ ವಿಡಿಯೋನೇ ಹಾಕ್ತೀನಿ. ನಿಮ್ಗೆ ಯಾವುದೇ ತಪ್ಪು ಮಾಹಿತಿ ಆಗಲಿ ಇದಾಗಲಿ ಆ ಥರ ವಿಡಿಯೋಗಳು ಹಾಕಲ್ಲ ನಾನು. ಸೊ ಏನು ಮಾಡೋದು, ಮತ್ತೆ ವಾಪಸ್ ಕಳಿಸ್ಬೇಕು. ನನ್ನ ಫೋಟೋದಲ್ಲಿ ಆ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಬುಕ್ ಮಾಡಿದೆ. ಅದ್ರ ಮೇಲೆ ಆ ಫೋನ್ ಇಡೋ ಮೇಲ್ಗಡೆ ಒಂದು ಲೈಟ್ ಬರುತ್ತೆ ಅಂತ ಅದು ಪಿಕ್ಚರಲ್ಲೆಲ್ಲ ಅದು ಮೆನ್ಷನ್ ಮಾಡಿದ್ರು. ಲೈಟು ಬರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆ ಲೈಟು ಬಂದಿಲ್ಲ, ಏನೂ ಇಲ್ಲ. ಬರೀ ಇದೊಂದು ಕೊಟ್ಟಿದ್ದಾರೆ, ಅದು ಎಲ್ಲ ಇಲಿ ಕಚ್ಚಿ ಡ್ಯಾಮೇಜ್ ಆಗಿರೋ ಬಾಕ್ಸ್ನ ತಂದು ಕೊಟ್ಟಿದ್ದಾರೆ. ಪ್ಲೀಸ್ ಫ್ರೆಂಡ್ಸ್, ಇನ್ನೊಂದು ಸಲ ಏನಾದರೂ ಬುಕ್ ಮಾಡಿದ್ರೆ ನೋಡಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೇನಾದರೂ ಉಪಯುಕ್ತ ಆಗಿದೆ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.